ವರಗಳನ್ನು ನೀನು ಪಡೆದೆ. ಮರುಕ್ಷಣದಲ್ಲಿ ನೀನು ನಿನ್ನಷ್ಟಕ್ಕೆ, ನಾನು ನನ್ನಷ್ಟಕ್ಕೆ ಉಳಿದು ಬಿಟ್ಟೆ. ಆಗಾಗ ನಿನ್ನನ್ನು ನಾನು ಬಂದು ಉಪಚಾರ ಮಾಡಬೇಕಿತ್ತು, ಕುಶಲ ಪ್ರಶ್ನೆ ಮಾಡಬೇಕಿತ್ತು. ಯಾವುದಕ್ಕೂ ಅವಕಾಶ ಸಿಗಲೇ ಇಲ್ಲ. ಕೊರತೆ ಯಾವುದೂ ಆಗಿಲ್ಲ ತಾಯಿ. ಈಗ ನಿಲ್ಲದೆ ನಾನು ಕೇಳಿಕೊಳ್ಳುವುದಿಷ್ಟೇ, ಏನು? ನನ್ನ ಮನೆಯಲ್ಲಿ ಬಂದ ಮೇಲೆ ನಿನಗೆ ಏನು ತೊಂದರೆ ಆಗ್ಲಿಲ್ವಲ್ಲ? ತಾಯಿಯ ಮನೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದ? ಅಂದ್ರೆ ಎಲ್ಲರಿಗೂ ತಾಯಿ ಅಂತ ಇದ್ದವರು ನೀವು ಅಂತ. ಮತ್ತೊಮ್ಮೆ ಹೇಳು, ತಾಯಿಯ ಮನೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದ? ನಿನ್ನಲ್ಲಿಯೇ ಕೇಳ್ತೇನೆ. ಏನು? ಇಲ್ಲಿಯವರೆಗೆ ನೀನು ನನ್ನನ್ನು ನೋಡಿಕೊಂಡದ್ದು ಒಬ್ಬ ಮಹಾರಾಣಿ ಚೈತ್ಯದ ಸಾಮ್ರಾಜ್ಞಿ ಎನ್ನುವ ಹಾಗೆ. ಈಗ ನನ್ನ ಕುರಿತು ತಾಯಿಯ ಸ್ಥಾನವನ್ನು ಕೊಡ್ತಾ ಇದ್ದೀಯ ಅಂತ ಆದ್ಮೇಲೆ ಒಂದು ಕ್ಷಣ ನಿನಗೆ ನಾನು ತಾಯಿ ಆಗುವುದಕ್ಕೆ ಪ್ರಯತ್ನಿಸಲೇ? ನಾನು ಅಂತ ಏನು ತಾಯಿ? ಇಲ್ಲಿರುವಂತ ಎಲ್ಲ ಅನಾಥರು ನಿಮ್ಮನ್ನ ಕರೆಯುವುದು ತಾಯಿ ತಾಯಿ ಎಂಬುದಾಗಿ ತಾನೆ. ಹೌದು, ಅವರಲ್ಲಿ ನಾನು ಮಕ್ಕಳು ಅಲ್ಲದೆ? ಹಾಗಿದ್ರೆ ಯಾರೇ ಆಗಿದ್ರು ಕೂಡ ಮಕ್ಕಳು ತಾಯಿಯಲ್ಲಿ ಸುಳ್ಳು ಹೇಳುವುದಿಲ್ವಲ್ಲ? ಚೇಚೆ, ಅವ್ರು ಮಕ್ಕಳೇ ಅಲ್ಲ. ಸುಳ್ಳು ಹೇಳಬಾರ್ದಲ್ಲ? ಬಾರ್ದು, ಸುಳ್ಳು ಹೇಳಬಾರ್ದು. ಹೌದಾ? ತಾಯಿಯಲ್ಲಿ ಹೇಳಬಾರ್ದು. ಹೌದಾ? ಹೌದಾ? ಹೌದು. ಹಾಗಿದ್ರೆ ಸ್ಥಿರವಾಗಿ ಅರುಗು, ಸ್ಥಿರವಾಗಿ ಅರುಗು, ನೀನ್ಯಾರು ಎನ್ನೊಡನೆ ಮರೆ ಮಾಡಿದರೆ, ಎನ್ನೊಡನೆ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳಾಡಿ, ಎನ್ನೊಡನೆ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳಾಡಿ, ಮೆರೆವ ದಮಯಂತಿಯಲ್ಲವೇ ನೀನು, ಮೆರೆವ ದಮಯಂತಿಯಲ್ಲವೇ ನೀನು, ಮೆರೆವ ದಮಯಂತಿಯಲ್ಲವೇ ನೀನು, ಪೀಡೆನಲು ಸ್ಥಿರವಾಗಿ ಅರುಗು, ನೀನ್ಯಾರು ನೀನ್ಯಾರು? ವಜ್ರವನ್ನು ಧೂಳಿನ ಮರೆಯಲ್ಲಿದ್ದರೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ ಮಗು. ಸತ್ಯವೇ ಹೇಳಿದ್ದು ನೀನು ಎನ್ನುವ ಹಾಗೆ ನಾನು ತಿಳಿದರೂ ಆ ಸತ್ಯಕ್ಕಿಂತಲೂ ಬೇರೊಂದು ಪರಮ ಸತ್ಯ ಉಂಟು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಯುವುದಕ್ಕೆ ಮುಂದಾಗ್ತಾ ಇದ್ದೇನೆ. ನಾನು ಅಸಹಾಯಕಳಾಗಿದ್ದೇನೆ, ನಾನು ಅನಾಥಳಾಗಿದ್ದೇನೆ, ನನಗೆ ನಿಮ್ಮ ರಕ್ಷಣೆ ಬೇಕು ಎನ್ನುವ ಹಾಗೆ ನೀನು ಕೇಳಿಕೊಂಡ ಹೊತ್ತಿಗೆ ನಿನ್ನ ದುಃಖಕ್ಕೆ ಉಳಿದ ಕಾರಣಗಳನ್ನ ಕೇಳಬಾರದು ಎನ್ನುವಂತಹ ನಿರೂಪವನ್ನು ನೀನಿಟ್ಟಾಗ ನಿನ್ನನ್ನು ನಾನು ವಿಚಾರಿಸುವುದಕ್ಕೆ ಬರಲೇ ಇಲ್ಲ. ಹೇಳಿದ್ದು ಅದು ಸತ್ಯ ಎನ್ನುವ ಹಾಗೆ ನಾನು ತಿಳಿದುಕೊಂಡೆ. ನನಗೆ ಆ ಸತ್ಯ ಬೇಡ, ನನಗೆ ಪರಮ ಸತ್ಯ ಬೇಕು. ಹೇಗೆ ಹೇಳಬೇಕು? ನೀನು ಸತ್ಯವಾಗಿ ಸ್ಥಿರವಾಗಿ ಹೇಳಬೇಕು, ಸ್ಪಷ್ಟವಾಗಿ ಹೇಳಬೇಕು. ನನ್ನ ಮನೆಗೆ ನೀನು ಮೊದಲಾಗಿ ಬಂದಾಗ ನಾನೊಬ್ಬಳು ಅನಾಥಳು ಅಂತ ಹೇಳಿದ್ದು ಅದು ಸುಳ್ಳು, ಸತ್ಯ ಬೇರೆ ಇದೆ ಇರುವುದು ನನಗೆ ಸ್ಪಷ್ಟವಾಗಿದೆ ಅಮ್ಮ. ಇಲ್ಲಮ್ಮ, ಸತ್ಯ ಬೇರೆ ಇದೆ. ನೀವು 100 ಬಾರಿ ಕೇಳಿದ್ರು ಉತ್ತರ ಒಂದೇ, ನಾನು ಅನಾಥಳು. ಅಲ್ಲ ಅಲ್ಲ, ನೀನು ಅನಾಥಳಲ್ಲ. ಎಷ್ಟೋ ಅನಾಥರಿಗೆ ರಕ್ಷಣೆ ಕೊಟ್ಟವಳು ನೀನು. ಒಂದು ಕಾಲದಲ್ಲಿ ಸಾಮ್ರಾಜ್ಞಿ ಆಗಿದ್ದವಳು, ಮಹಾರಾಣಿಯಾಗಿ ಬೆಳೆದವಳು. ನನಗೆ ಗೊತ್ತಿದೆ, ನನ್ನ ಅಂತರಂಗ ಹೇಳುತ್ತಿದೆ. ಹೇಳು ಹೇಳು, ನೀನು ದಮಯಂತಿಯಲ್ಲವೇ? ಅಮ್ಮ, ಓ, ನಿಷೇಧಕ್ಕೆ ಮಹಾರಾಣಿ. ಹೌದು. ನಳ ಚಕ್ರವರ್ತಿಗಳ ಹೆಂಡತಿ. ಹೌದು. ದಮಯಂತಿ. ದಮಯಂತಿ ಎಲ್ಲಿ ತಾಯಿ? ದಮಯಂತಿ ಮತ್ತೊಬ್ಬರ ಮನೆಯಲ್ಲಿ ಊಳಿಗದ ಆಳಾಗಿ ಕೂಳನ್ನು ಹುಡುಕುವ ನಾನೆಲ್ಲಿ ಅಮ್ಮ? ನಾನು ದಮಯಂತಿ ಅಲ್ಲ. ನೀನು ದಮಯಂತಿ ಅಲ್ಲಮ್ಮ. ನೀನು ದಮಯಂತಿ ಅಲ್ಲ ಹೇಳುವುದಕ್ಕೆ ನಿನಗೆ ಕಷ್ಟವಾಗುತ್ತಾ ಇದೆ ಎನ್ನುವುದು ನಿನ್ನ ಭಾವನೆಯಿಂದ
ನಿನ್ನ ಸ್ವರದ ಭಾರದಿಂದ ನಾನು ಅರ್ಥೈಸಿಕೊಳ್ತಾ ಇದ್ದೇನೆ. ಯಾಕೆ ಅಂತಿದ್ರೆ ನಿನಗೆ ತಾಯಿಯ ಸ್ಥಾನದಲ್ಲಿದ್ದವಳು ನಾನು. ನನ್ನ ಅಂತರಂಗವನ್ನು ನೀನು ಅರ್ಥ ಮಾಡಿಕೊಳ್ಳಿಲ್ಲ. ಖಂಡಿತವಾಗಿ ಹೇಳ್ತೇನೆ, ಕಠಿಣವಾಗಬೇಕಾದೀತು, ನಾನು ಕಠಿಣವಾಗಬೇಕಾದೀತು. ಈ ನಿಂತ ಭೂಮಿಯ ತಾಯಿ ಮೇಲೆ ಆಣೆ ಮಾಡಿ ಹೇಳು, ನೀನು ದಮಯಂತಿ ಅಲ್ಲ ಅಂತ ಹೇಳಿಬಿಡು. ಅಲ್ಲ, ಬೆಳಗುವಂತ ಸೂರ್ಯ ಚಂದ್ರನ ಮೇಲೆ ಆಣೆ ಮಾಡು, ನಾನು ದಮಯಂತಿ ಅಲ್ಲ ಹೇಳು. ದಮಯಂತಿ ಅಲ್ಲ. ನಿನ್ನ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳು, ನಾನು ದಮಯಂತಿ ಅಲ್ಲ ಎನ್ನುವ ಹಾಗೆ ಹೇಳು. ದಮಯಂತಿ ಅಲ್ಲ. ನೀನು ದಮಯಂತಿ ಅಲ್ವೇ? ಅಲ್ಲ. ತಂದೆ ತಾಯಿ ಭೂಮಿ ಸೂರ್ಯ ಚಂದ್ರ ಯಾವುದರ ಕುರಿತಾಗಿಯಾದರೂ ಒಮ್ಮೆ ನಾವು ವಿರೋಧ ಭಾವವನ್ನು ತಗೊಳ್ಳಬಹುದು. ಆದರೆ ಹೆಣ್ಣಾಗಿದ್ದವಳಿಗೆ ಅವಳ ಕೊರಳ ಮಾಂಗಲ್ಯಕ್ಕಿಂತ ಬೇರೆ ದಿಕ್ಕು, ಬೇರೆ ಗತಿ, ಬೇರೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಬಲಗೈಯಲ್ಲಿ ನಿನ್ನ ಮಾಂಗಲ್ಯವನ್ನು ಹಿಡಿದು ಹೇಳು, ನಾನು ದಮಯಂತಿ ಅಲ್ಲ ಅಂತ ಹೇಳು. ನಾನು ದಮಯಂತಿ ಅಲ್ಲ ಅಂತ ಹೇಳು. ಹೇಳು 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 ಶಿರವಾಗಿ ಹೇಳು. ಆಗುದೆಂದಳು, ಶಿರವಾಗಿ ಆಗುದೆಂದಳು. ಗುಡ್ಡ ಬೇಡದೆ ಕೊರಳ ಕೊಯ್ದೆಯ, ಗುಡ್ಡ ಬೇಡದೆ ಕೊರಳ ಕೊಯ್ದೆಯ, ಅಷ್ಟಭಾಗ್ಯಳೆ ಸೇವೆಯಲಿ ಬಹು ಕಷ್ಟಪಡಿಸಿದೆ. ಅಷ್ಟಭಾಗ್ಯಳೆ ಬಹು ಕಷ್ಟಪಡಿಸಿದನು ಸೇವೆಯಲಿ ಎಂದು ಗೋಳಿಡುತ್ತ ತಪ್ಪಿದಳು. ಗುಡ್ಡ ಬೀಳದೆ ಕೊರಳ ಕೊಯ್ದೆಯ, ಗುಡ್ಡ ಬೇಡದೆ ಕೊರಳ ಕೊಯ್ದೆಯ. ಸಾಮ್ರಾಜ್ಯ ಆಗಿರುವಂತಹ ದಮಯಂತಿಯನ್ನು ಇಂಥ ಹೀನಾಯ ಸ್ಥಿತಿಯಲ್ಲಿ ಕಾಣುವ ನನ್ನ ಕಣ್ಣು ಕುರುಡಾಗಿ ಹೋಗಬಾರ್ದೇನೆ. ಯಾವುದು ಅರಿಯದೇ ಇದ್ದರೂ, ಕಣ್ಣು ತಿಳಿಯದೇ ಇದ್ದರೂ ಕರುಳು ತಿಳಿಯುತ್ತದೆ ಎನ್ನುವಂತ ಮಾತು ಸುಳ್ಳಾಗಿ ಹೋಯಿತು ಹೇಳು. ನನ್ನ ಕಾಲಿಗೆ ಬಿದ್ದು ಅಮ್ಮ ನನಗೊಂದು ರಕ್ಷಣೆ ಬೇಕು ಅಂತ ಕೇಳಿದ ಹೊತ್ತಿಗೆ ನನ್ನ ಕಣ್ಣು ಸತ್ಯ ಅಂತ ಒಪ್ಪಿಬಿಡ್ತು. ಯಾಕೆ ನನ್ನ ಕರುಳಿಗೆ ಆ ಸಂವೇದನೆ ಉಂಟಾಗಲಿಲ್ವೇ ಹೇಳು. ಹೇಳಪ್ಪ ಹೇಳು. ಅಲ್ಲದೆ ಇದ್ರೆ ಇಂಥ ಹೀನಾಯ ಸ್ಥಿತಿಯಲ್ಲಿ ನನ್ನ ಮನೆಗೆ ಬರುವ ಹೊತ್ತಿಗೆ ಅಮ್ಮ ಚಿಕ್ಕಮ್ಮ ನಾನು ದಮಯಂತಿ ಅಂತ ಒಂದು ಮಾತು ನನ್ನಲ್ಲಿ ಹೇಳದಿದ್ರೆ ನಿನ್ನನ್ನು ಈ ರೀತಿಯಲ್ಲಿ ನೋಡಿಕೊಳ್ತಾ ಇದ್ದನೋ ಹೇಳು. ನೀನ್ ಯಾರು? ಅಷ್ಟ ಸೌಭಾಗ್ಯದಿಂದ ಮೆರೆದವಳಮ್ಮ, ನಿಷದ ಸಾಮ್ರಾಜ್ಞಿ ಆಗಿದ್ದವಳು. ವಯಸ್ಸಿನಲ್ಲಿ ನಿನಗಿಂತಲೂ ನಾನು ದೊಡ್ಡವಳಾಗಿರಬಹುದು. ಸ್ಥಾನದಲ್ಲಿ ನಿನ್ನದು ದೊಡ್ಡದಮ್ಮ. ನೀನು ಸಿಂಹಾಸನದಲ್ಲಿರುವಾಗ ನಿನ್ನ ಎದುರಿನಲ್ಲಿ ಬಂದು ಕೈಕಟ್ಟಿ ತಲೆ ತಗ್ಗಿ ನಿಲ್ಲಬೇಕಾದಂತ ಸ್ಥಾನದಲ್ಲಿದ್ದವಳು ತಾಯಿ ನಾನು. ಅಂತ ನನ್ನ ಸೇವೆ ಮಾಡಿಬಿಟ್ಟಿಯಲ್ಲ ನೀನು, ನನ್ನ ಸೇವೆ ಮಾಡಿಬಿಟ್ಟಿಯಲ್ಲ. ಒಂದು ಕಾಲದಲ್ಲಿ ಸಾಮ್ರಾಜ್ಞಿ ಆಗಿರುವಂತ ನಿನ್ನ ಎದುರಿಗೆ ಬಂದು ಅನೇಕರಿಗೆ ಕೇಳಿದ್ದನ್ನ ಕೊಟ್ಟ ಈ ಕೈ ಇವತ್ತು ನಾನು ಕೊಟ್ಟ ತುತ್ತಿಗೆ ಕೈ ಒಟ್ಟುವ ಕತ್ತಿಯಾಗಿ ಹೋಯ್ತೇನಮ್ಮ. ಯಾಕೆ ಹೀಗಾಯ್ತು ಹೇಳು, ಯಾಕೆ ಹೀಗಾಯ್ತು ಹೇಳು. ಬರಿದೆ ಮುಮ್ಮಳಿಸದಿರಿ, ಬೇಡವರಾಗಿರಿಸಿ ಮಾತಾಡುವಿ. ಬರಿದೆ ಮುಮ್ಮಳಿಸದಿರಿ, ಭೇದವಗಿರಿಸಿ ಮಾತಾಡುವಿರಿ, ಭೇದವಗಿರಿಸಿ ಮಾತಾಡುವಿರಿ. ಮರ್ಯಾದೆ ತವರ್ಮನೆಯಲ್ಲಿ ಮಕ್ಕಳು, ಮರ್ಯಾದೆ ತವರ್ಮನೆಯಲ್ಲಿ ಮಕ್ಕಳು.
ಎಂಬ ಕಾರಣಕ್ಕಾಗಿ ಇಷ್ಟು ದಿನ ಮುಚ್ಚಿಟ್ಟನು. ಅದೇ ಸತ್ಯ ಈಗ ಹೊರಬಂತಮ್ಮ. ಹೌದೇ? ನಾನು ನಮಗೆಂತೆಂದು ಗೊತ್ತಾದ ಮರುಕ್ಷಣದಲ್ಲಿ ಬುಡ ಕಡಿದ ವೃಕ್ಷದೋಪಾದಿಯಲ್ಲಿ ದಪ್ಪನೆ ಭೂಮಿಯ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೀರಲ್ಲ ತಾಯಿ. ನನ್ನ ಮಗಳ ಹೀಗಾಗಿ ಅವರ ಮೇಲೆ ದುಃಖಿಸಬೇಕೇನೆ. ಅಳಿಬೇಡಿ ತಾಯಿ, ಈ ಉಮ್ಮಳಿಕೆ ಬೇಡಮ್ಮ. ಹಾಗೊಮ್ಮೆ ಉಮ್ಮಳಿಕೆಯಿಂದ ನೀವು ಅಳುತ್ತೀರಿ ಅಂತಾದ್ರೆ ಭೇದ ಇರಿಸಿ ಮಾತಾಡ್ತೀರಿ ಅಂತ ಅರ್ಥಮ್ಮ. ಬೇಡ, ಅದಲ್ಲದೆ ಇದ್ರೆ ನೀವು ತಾಯಿ, ಚಿಕ್ಕಮ್ಮನಾದ್ರೂ ತಾಯಿ ತಾನೆ. ಖಂಡಿತ. ತವರ ಮನೆಯಲ್ಲಿ ಮಕ್ಕಳು ಸೇವೆ ಮಾಡಿದ್ರೆ ಅಥವಾ ಕಾರ್ಯೋನ್ಮುಖನಾಗಿದ್ರೆ ಅದ ಅಪರಾಧವೇ ಹೇಳಿ. ತಾಯಿಯ ಸೇವೆಯನ್ನು ಮಾಡಬೇಕಾದ್ದು ಮಕ್ಕಳಿಗೆ ಕರ್ತವ್ಯ ಮತ್ತು ಧರ್ಮ. ಆ ನೆಲೆಯಲ್ಲಿ ನಾನು ಸೇವೆ ಮಾಡಿದ್ದೇನಮ್ಮ. ಮತ್ತೆ ಏನು? ನಾನು ಬೇಡಿದ್ದು ಯಾರಲ್ಲೂ ಅಲ್ಲ, ನನ್ನ ತಾಯಿಯಲ್ಲಿ ಬೇಡಿದ್ದಮ್ಮ. ನಾನು ಮಕ್ಕಳಿಗೆ ತುತ್ತು ಕೊಡಬೇಕಾದಳು ತಾಯಿಯ ಹೊರತು ಮಕ್ಕಳು ತಾಯಿಗೆ ತುತ್ತು ಕೊಡಬಾರದು. ಇಲ್ಲ, ಆ ಸ್ಥಿತಿ ಯಾವ ತಾಯಿಗೂ ಬರಬಾರದಮ್ಮ. ಹಾಗಾಗಿ ನಿಮ್ಮಲ್ಲಿ ಬೇಡಿ ತಿನ್ನಿದ್ದಮ್ಮ ನಾನು. ನೋಡಿ, ನಿಷೇಧಕ್ಕೆ ಮಹಾರಾಣಿಯಾಗಿದ್ದವಳು ನಾನು. ಹೌದು. ಎಲ್ಲವನ್ನ ಕಳ್ಕೊಂಡು ಹೀಗೆ ಆಶ್ರಯ ಪಡೆಯಬೇಕಾದ ಸ್ಥಿತಿ ಒಂದು ಬಂತಲ್ಲ. ಯಾಕೆ? ಕಾರಣ ಉಂಟ. ಏನಾಯ್ತು? ಏನಂತ ಹೇಳಲಿ ತಾಯಿ. ಕೋಡಿ ಪುಷ್ಕರನೊಳಗೆ ಕೋಡಿ ಪುಷ್ಕರನೊಳಗೆ ಪತಿಯು ಚೂಜನಾಡಿಸೋತನು ಕಡೆಗೆ ಪತಿಯು ಚೂಜನಾಡಿಸೋತನು ಕಡೆಗೆ ರೂಢಿ ಭಂಡಾರವ ಸಹಿತವನಿಗೆಂದು ರೂಢಿ ಭಂಡಾರವ ಸಹಿತವನಿಗೆ ಬೆತ್ತು ಕಾಡಿಗೆ ಬಾರೆ ಮೂರನೇ ದಿನವೆನ್ನೋ ಕಾಡಿಗೆ ಬಾರೆ ಮೂರನೇ ದಿನವೆನ್ನೋ ಕೋಡಿ ಪುಷ್ಕರನೊಳಗೆ. ತಾಯಿ ಸುಖವಾಗಿ ಕಾಲ ಕಳೆಯುತ್ತಿರುವ ಕಾಲದಲ್ಲಿ ಯಾವ ಕರ್ಮದ ಅಪರಾಧವೂ ಏನು ಅಲ್ಲ, ನನ್ನ ದುರ್ಯೋಗವೂ ಏನು. ಏನಾಯ್ತು? ನಮ್ಮವನೇ ಆಗಿರುವಂತ ಉತ್ತರ ನಿಷೇಧಕ್ಕೆ ಅಧಿಕಾರಿಯಾಗಿರುವಂತ ಪುಷ್ಕರ ನಮ್ಮ ಮನೆಗೆ ಬಂದು ಬ್ರಾಹ್ಮಣರನ್ನ ಕೂಡಿಕೊಂಡು ಬಂದು ದ್ಯೂತಕ್ಕಾಗಿ ಕರೆದ. ಮೊದಲು ಸಮದ ದ್ಯೂತವೇ ಇತ್ತು, ಆಮೇಲೆ ವಿನೋದಕ್ಕಾಗಿ ಆಡಿದ್ದು, ಆಮೇಲೆ ವಿಷಮ ದ್ಯೂತಕ್ಕೆ ತಿರುಗಿತ್ತು. ವಿಷಮದ್ಯೂತ? ಪಂಥದಲ್ಲಿಯೋ ಪಣದಲ್ಲಿಯೋ ನಮ್ಮವರು ಒಂದೊಂದಾಗಿ ಕಳೆದುಕೊಳ್ಳುತ್ತಾ ಹೋದ್ರಮ್ಮ. ಹೌದೇ? ರಾಜ್ಯ, ಕೋಶ, ಬಕ್ಕಸ, ಭಂಡಾರ ಎಲ್ಲವನ್ನ ಅವನಿಗೆ ಒಪ್ಪಿಸಿದ್ದಾಯಿತು. ಮುಂದೇನಾಯ್ತು? ನಾನು ಮತ್ತು ನನ್ನ ವಲ್ಲವರು ಅಡವಿಗೆ ಹೊರಟೆವು. 3 ದಿನ ನಡೆದು 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 ನಾವಿಬ್ಬರು ಆಯಾಸಗೊಂಡೆವು. ಹೊಟ್ಟೆಗೆ ಹಿಟ್ಟಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ದೇಹಕ್ಕೆ ವಿಶ್ರಾಂತಿಯೂ ಇಲ್ಲ. ಹಾಗೆ ಸಾಗುತ್ತಿರುವ ಕಾಲದಲ್ಲಿ ತೊರೆ ಒಂದು ಕಡೆಯಲ್ಲಿ ಸ್ನಾನಾದಿ ಕರ್ಮವನ್ನು ಪೂರೈಸಿ ಹೊಟ್ಟೆ ತುಂಬಾ ನೀರು ಕುಡಿದೆವು ನಾವು. ಹೌದೇನಮ್ಮ? 3 ದಾರಿ ಸೇರಿದ ಸಂದರ್ಭ ಅವರ ತೊಡೆ ಮೇಲೆ ತಲೆ ಇಟ್ಟೆ ನಾನು. ಹಾಳಾದ ನಿದ್ದೆ ಅಮ್ಮ, ಗಾಢ ನಿದ್ದೆ ಬಂತು. ಮತ್ತೆ ಕಣ್ಣು ತೆರೆದು ನೋಡ್ತೇನೆ, ನನ್ನ ವಲ್ಲವರು ಇಲ್ಲ. ಪಟ್ಟದರಸನಿಗೆ ಬೇಕಾಗಿ ಅಷ್ಟದಿಕ್ಕನ್ನು ನಾನು ಹುಡುಕಿದೆಯೇ? ಹೋಗಿದೆ. ಎಲ್ಲಿ ಹುಡುಕಿದರೂ ವಲ್ಲವರ ಸುಳಿವಿಲ್ಲಮ್ಮ. ನನ್ನನ್ನ ಕಾಡಿನಲ್ಲಿ ಒಬ್ಬಳನ್ನೇ ಬಿಟ್ಟು ನನ್ನ ವಲ್ಲವರು ಬಹುದೂರ ಸಾಗಿ ಹೋದ್ರು ಏನು. ಬದುಕುವುದಕ್ಕೆ ಬೇಕಾಗಿ ಅನೇಕ ಸಂಕಷ್ಟವನ್ನು ಉತ್ತರಿಸಿ ವರ್ತಕರನ್ನು ಸೇರಿ ಈ ನಾಡಿಗೆ ಬಂದೆ ನಾನು. ಬಂದ ಮೇಲೆ ನಿಮ್ಮ ಆಶ್ರಯ ಪಡೆದಿದ್ದಮ್ಮ. ಇದಿಷ್ಟು ನಡೆದ ಘಟನೆಗಳು. ಉಣ್ಣುವುದಕ್ಕಾಗಿ ಎಲ್ಲರೂ ಬನ್ನಿ ಅಂತ ಕರೆದಲ್ವ ನೀವು? ಹೌದು.
ಹಾಗೆ ನಾನು ಬರುತ್ತಿರುವಾಗ ಸುದೇವ ಬ್ರಾಹ್ಮಣನ ಮುಖವನ್ನು ಕಂಡಿದ್ದ. ಇವರು ಸುದೈವ ಬ್ರಾಹ್ಮಣರು. ನನ್ನನ್ನ ಎತ್ತಿ ಆಡಿಸಿದಂತ ದೇವರವರು. ಹೌದೇ? ಅವ್ರ ಕಣ್ಣ ಗೊತ್ತಾಯ್ತಮ್ಮ ನನಗೆ ಇನ್ನು ಹೆಚ್ಚು ಕಾಲ ಸತ್ಯ ಉಳಿಯುವುದಿಲ್ಲ ಅಂತ. ಹೌದೇ? ನನ್ನ ಮಕ್ಕಳ ಬಗ್ಗೆ ಒಂದೆರಡು ಮಾತು ಹೇಳು ತಾಯಿ, ಹೇಳಿದರು. ಹೇಳಿಕೋ ಹೇಳಿಕೋ. ದೀರ್ಘ ಸುಮಂಗಲಿ ದಿನಾಪುರದಲ್ಲಿ ಬಂದಿದ್ದಾರೆ. ನಿಜ. ಹೇಳಿ, ನನ್ನ ಅಪ್ಪ ಅಮ್ಮ ಹೇಗಿದ್ದಾರೆ? ನನ್ನ ಮಕ್ಕಳು ಹೇಗಿದ್ದಾರೆ ಸ್ವಾಮಿ? ದಮಯಂತಿ, ಓ, ಮಕ್ಕಳು ತಂದೆ ತಾಯಿಯರು ಹೇಗಿದ್ದಾರೆ ಅಂತ ನಾನು ಹೇಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹಸುವಿನ ಕರುವೊಂದು ಎಳೆವೆಯಲ್ಲಿಯೇ ಹಸುವಿನ ಹಸಿ ಹಾಲನ್ನ ಕುಣಿದು ಕುಪ್ಪಳಿಸಿ ಸಂತೋಷವನ್ನು ಅನುಭವಿಸುವ ಹೊತ್ತಿಗೆ ಜನ್ಮ ಕೊಟ್ಟ ಹಸುವೆ ಹೊತ್ತಿನಲ್ಲಿ ಇಲ್ಲದೆ ಹೋದರೆ ಆ ಕರುವಿನ ಮುಖ ವೇದನೆ ಹೀಗೆ ಅಂತ ವರ್ಣಿಸುವುದಕ್ಕೆ ಸಾಧ್ಯವಲ್ಲ. ಅದು ಅನುಭವಕ್ಕಿರುವಂತ ವಿಷಯವೇ ಹೊರತು ಅಭಿವ್ಯಕ್ತಿಗೆ ಇರುವಂತದ್ದಲ್ಲ. ಹಾಗೆ ನಿನ್ನ ಮಕ್ಕಳು ನಿನ್ನ ಹೇಳಿದ್ದಾರಮ್ಮ. ಇನ್ನು ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯರು ಹೀಗಿದ್ದಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಅಜ್ಜ ನನ್ನ ಅಮ್ಮ ಎಲ್ಲಿ, ಅಜ್ಜಿ ನನ್ನ ಅಪ್ಪ ಎಲ್ಲಿ ಅಂತ ಕಾಲಿಡಿದು ಕೈ ಹಿಡಿದು ಎಳೆದಾಡಿ ಕೇಳುವಾಗ ಸಮಾಧಾನ ಮಾಡುವುದಕ್ಕಾಗದೆ ಕೆನ್ನೆಯ ಮೇಲೆ ಕಣ್ಣೀರನ್ನ ಸುರಿಸುತ್ತಾ ನರನೋಟಕರಾಗಿ ನಿತ್ಯವೂ ನಿಂತುಕೊಂಡು ಉಳಿಯುವ ಆ ನಿನ್ನ ಅಪ್ಪ ಅಮ್ಮರು ಹೀಗಿದ್ದಾರೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ನಾನು ಎಲ್ಲರಿಗೂ ದುಃಖವನ್ನೇ ಕೊಟ್ಟೆ, ಆಗಲಂತೆ ಪಾಪಿಯಾಗ್ಬಿಟ್ಟೆ. ದಮಯಂತಿ, ಸತ್ಯ ಎನ್ನುವುದು ಪ್ರಜ್ವಲಿಸುವ ಚಂಡದಂತೆ. ಒಮ್ಮೆ ಸುಳ್ಳೆಂಬ ಬೂದಿ ಅದನ್ನು ಮುಸುಕಬಹುದು. ನ್ಯಾಯ ಎಂಬ ಗಾಳಿ ಬೀಸಿದಾಗ ಹೇಗೆ ಸತ್ಯ ಪ್ರಜ್ವಲಿಸುತ್ತದೋ ಸತ್ಯವಂತರಿಗೆ ಕಷ್ಟವೂ ಹಾಗೆ. ಆಗಲಂತೆ ಚಿಕ್ಕಮ್ಮನಲ್ಲಿ ಅನುಮತಿಯನ್ನ ಪಡೆ, ಆದಷ್ಟು ಬೇಗ ನಿನ್ನ ತವರು ಮನೆಯನ್ನು ಸೇರಿಕೊಳ್ಳಬಹುದು. ಅಮ್ಮ, ಅಮ್ಮ, ನನ್ನನ್ನ ಪ್ರೀತಿಯನ್ನು ಕಳಿಸಿಕೊಡ್ತೀರಾ? ನನ್ನ ಮಕ್ಕಳು ನೋಡ್ಬೇಕು. ಕರುಳ ವೇದನೆ, ನನ್ನ ಅಪ್ಪ ಅಮ್ಮನಿಂದ ಸಮಾಧಾನ ನಾನು ಹೇಳಬೇಕು ಅಂತಾರೆ. ಅರ್ಥವಾಗಿದೆ ತಾಯಿ. ನಾನೊಬ್ಬಳು ತಾಯಿ, ನನಗೂ ಮಕ್ಕಳ ನೋವೇನು ಅನ್ನೋದು ಗೊತ್ತಿದೆ ಅಮ್ಮ. ನಿನ್ನನ್ನು ಕಾಣದೆ ಪರಿತಪಿಸುತ್ತಿರುವಂತಹ ಮಕ್ಕಳು, ನೀನಿಲ್ಲದೆ ದುಃಖಿಸುತ್ತಿರುವಂತಹ ತಂದೆ ತಾಯಿಗಳಿಗೆ ನೋವನ್ನು ಕೊಡುವುದಕ್ಕೆ ನಾನು ಸಿದ್ಧಳಿಲ್ಲ. ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ನೀನು ಮಕ್ಕಳನ್ನು ತಂದೆ ತಾಯಿಗಳನ್ನು ನೋಡಲೇಬೇಕು. ನೆನಪಿಡು ದಮಯಂತಿ, ಕಷ್ಟದ ಕಾಲ ಎನ್ನುವಂಥದ್ದು ಒಂದಲ್ಲ ಒಂದು ದಿವಸ ದೂರವಾಗಿ ಸುಖ ಎನ್ನುವುದು ಬಂದೇ ಬರುತ್ತದೆ. ನಾಳೆಯ ನಿನ್ನ ಗಂಡ ಧರ್ಮಾತ್ಮ ಸತ್ಯಸಂಧ ಅವ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಒಳಗೊಂಡು ನಿನ್ನನ್ನು ದೂರ ಬಿಟ್ಟಿರಬಹುದು. ಒಂದಲ್ಲ ಒಂದು ದಿವಸ ನೀವಿಬ್ಬರು ಒಂದಾಗಿ ಆಗುತ್ತೀರಿ ಎನ್ನುವಂಥದ್ದು ನನ್ನ ಆತ್ಮ ಸಾಕ್ಷಿ ಒತ್ತಿ ಹೇಳುತ್ತಿದೆಯಮ್ಮ. ನನ್ನ ಆತ್ಮ ಸಾಕ್ಷಿ ಒತ್ತಿ ಹೇಳುತ್ತಿದೆ. ದಮಯಂತಿ, ಇಷ್ಟು ದಿವಸದ ಒಳಗೆ ನೀನು ನನ್ನ ಮನೆಯ ಕೆಲಸದ ಆಳಾಗಿದ್ದೀಯ. ಈಗ ನೀನು ನನ್ನ ಮಗಳು ಎನ್ನುವುದು ಗೊತ್ತಾದ ಮೇಲೆ ನಿನ್ನನ್ನು ನಾನು ತಾಯಿಯಾಗಿಯೇ ಕಳುಹಿಸಿಕೊಡಬೇಕು ತಾನೆ. ತವರು ಮನೆಯಿಂದ ತಿರುಗಿ ಹೋಗುವ ಯಾವ ಹೆಣ್ಣು ಮಕ್ಕಳು ಬರಿಗೈಯಲ್ಲಿ ಹೋಗಬಾರದು. ಆ ಮನಸ್ಸು ನನಗೂ ಉಂಟು. ಹಾಗಾಗಿ ನಿನ್ನನ್ನು ಕೇಳಿಕೊಳ್ಳುವುದು ಹೇಗೆ? ಒಂದು ಕಾಲದಲ್ಲಿ ನಿಷಧದ ಸಾಮ್ರಾಜ್ಞಿ ಆಗಿದ್ದವಳು ನೀನು ಇಂಥ ಹೀನಾಯ ಸ್ಥಿತಿಯಲ್ಲಿರುವುದನ್ನು ನಾನು ಕಾಣುವುದಕ್ಕೆ ಮನಸ್ಸು ಮಾಡುವುದಿಲ್ಲ, ಅದು ಇಷ್ಟವೂ ಇಲ್ಲ. ಪಟ್ಟೆ ಸೀರೆಗಳು ನನಗೆ ಬೇಕಾದದ್ದುಂಟಮ್ಮ. ಪಟ್ಟೆ ಸೀರೆಯನ್ನು ಉಟ್ಟಿಕೋ, ದೇಹಕ್ಕೆ ಬೇಕಾಗಿರುವಂತಹ ಸರ್ವ ಆಭರಣಗಳನ್ನು ಧರಿಸಿಕೋ. ಹೊನ್ನಿನ ಅಂಗಣವನ್ನು ಸಿದ್ಧ ಮಾಡ್ತೇನೆ. ವೈಭವದಿಂದ ನಿನ್ನನ್ನು ಇಲ್ಲಿಂದ ಕುಂಡಿನಾಪುರಕ್ಕೆ ಕಳುಹಿಸಿಕೊಡ್ತೇನೆ. ಸಿದ್ಧತೆ ಮಾಡಿಕೊತಾಯಿ, ಸಿದ್ಧತೆ. ಅಹಂಕಾರ ಅಲ್ಲ, ಮತ್ತೆ ದಾಷ್ಟ್ಯವೂ ಅಲ್ಲಮ್ಮ. ಯಾಕೆ? ನನಗೆ ಬಂಗಾರ ಬೇಕಾ? ಹೆಣ್ಣಿಗೆ ನಿಜವಾದ ಬಂಗಾರ ಗಂಡ. ಆ ಬಂಗಾರವ ಎಲ್ಲೋ ಹೇಗೋ ಇರುವ ಕಾಲಕ್ಕೆ ನನಗೆ ಬಂಗಾರ ಬೇಕೇನಮ್ಮ. ಬೇಡ. ಬಟ್ಟೆ ಅಥವಾ ಒಳ್ಳೆಯ ಬಟ್ಟೆ. ಬಾಳ ಬಟ್ಟೆ ಇಷ್ಟೊಂದು ಮಲಿನವಾಗಿರುವಾಗ ಮತ್ತೆ ಉಡುವುದಕ್ಕೆ ಒಳ್ಳೆ ಬಟ್ಟೆ ಯಾಕಮ್ಮ? ದಮಯಂತಿ, ನನಗೆ ಬೇಕಾಗಿದ್ದು ಒಂದೇ, ಒಂದು ಅರಿಶಿನ ಕುಂಕುಮ, ಇನ್ನೊಂದು
ನಿನ್ನ ಗಂಡ ಬೇಗ ನಿನಗೆ ದೊರಕಲಿ ಅಂತ ನಿಮ್ಮ ಆಶೀರ್ವಾದ ತಾಯಿ. ಅರಿಸಿದ ಕುಂಕುಮವನ್ನು ನಿನ್ನ ಹಣೆಗಿಡುತ್ತಾ ಇದ್ದೇನೆ. ಹೋಗಿ ಬರ್ತೇನೆ. ಹೆದರ್ಬೇಡಪ್ಪ, ಆದಷ್ಟು ಬೇಗ ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಂದಾಗಿ ಬರ್ತೇವೆ. ಆ ದೇವರು ಆ ಯೋಗವನ್ನು ಆದಷ್ಟು ಬೇಗ ಕರುಣಿಸಲಿ ಅಂತ ನಾನು ದೇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.